ಹಲೋ. ಹಲೋ. ಸರ್, ದುಬೈಯಲ್ಲಿದ್ದೀರಿ ಅಂತ ಅನ್ಸುತ್ತೆ. ಈಗ ದುಬೈಯಲ್ಲಿ ನಿಮ್ಮ ಸ್ಪೀಚ್ ನೋಡಿದ್ವಿ ಸ್ಟೇಜ್ ಮೇಲೆ ಅವಾರ್ಡ್ ತೆಗೆದುಕೊಂಡ ನಂತರ. ಸೊ, ಹ್ಮ್. ಕನ್ನಡಿಗರಿಗೆ ಅವಮಾನ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಸ್ಟೇಜ್ ಮೇಲೆ ಹೇಳ್ತೀರಾ. ಸೊ, ನಿಜಕ್ಕೂ ಅಲ್ಲಿ ಆಗಿದ್ದೇನು ಸರ್ ಆ್ಯಕ್ಚುಲಿ? ಇಲ್ಲ, ಇಲ್ಲಿ ಏನಾಗುತ್ತೆ, ಆರ್ಗನೈಸಿಂಗ್ ಸರಿ ಇರೋದಿಲ್ಲ ಇಲ್ಲಿ. ಆಮೇಲೆ ಕನ್ನಡದವ್ರಿಗೆ ಯಾವಾಗ್ಲೂ ಕೊನೆಗೆ ಕೊಡಕ್ಕೆ ಶುರು ಮಾಡ್ತಾರೆ. ಆಲ್ಮೋಸ್ಟ್ ಆಡಿಟೋರಿಯಂ ಎಲ್ಲ ಖಾಲಿ ಆಗಿರುತ್ತೆ. ಪಾಪ ಇಲ್ಲಿ ಸುಮಾರು ಜನ ಟಿಕೆಟ್ ಕೊಟ್ಟು ನೋಡಕ್ಕೂ ಬಂದಿರ್ತಾರೆ. ಯಾರು ಇಲ್ಲಿನ ದುಬೈ ಕನ್ನಡಿಗರು ಅವರು ಕೂಡ ಬಂದಿರ್ತಾರೆ. ಹ್ಮ್. ಅವ್ರಿಗೂ ಕೂಡ ಲಾಸ್ ಆಗತ್ತೆ ಇದು. ಆಮೇಲೆ ಆರ್ಗನೈಸಿಂಗ್ ಸರಿ ಮಾಡೋ, ಆಮೇಲೆ ಯಾರಿಗೆ ಹೆಂಗ್ ಕೊಡ್ಬೇಕು ನಂಗೆ ಅದು ಅರ್ಥನೇ ಆಗಲ್ಲ. ಇವ್ರಿಗೆ ಯಾಕೆ ಕೊಡ್ತಾ ಇರ್ತಾರೆ ಅಂತ. ಇವ್ರದೇನು ಒಂದು ಏನ್ ಹೇಳ್ತಾರೆ ಅದಕ್ಕೆ, ಲೈಕ್ ಅದು ನಿಮ್ಗೆ ಅವಾರ್ಡ್ಗಳು ನೋಡಿದಾಗ ಗೊತ್ತಾಗತ್ತೆ ಹ್ಮ್. ಹೆಂಗಿರುತ್ತೆ ಇದು ಅದು ಅಂತ. ಓಕೆ ಸರ್. ಆಮೇಲೆ ಪ್ರತಿ ಸರಿ ಕನ್ನಡಿಗರಿಗೆ ಎಲ್ಲೇ ಹೋದ್ರು ಇದೇ ಕೆಲಸ ಮಾಡ್ತಾರೆ. ಹ್ಮ್. ಕನ್ನಡ ಅಂದ್ರೆ ತುಂಬಾ ಕಡೆಯಾಗಿ ಕಾಣೋದು ಅದನ್ನ. ಸರ್, ಇವತ್ತು ಅವಾಗ ಅಂದ್ರೆ ಏನಾಗುತ್ತೆ, ನಮ್ಗೆ ಬೇಜಾರಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಓಕೆ ಸರ್, ಈಗ ಹ್ಮ್. ತೆಲುಗು ಮತ್ತೆ ಕನ್ನಡ ಎರಡಕ್ಕೂ ಒಟ್ಟಿಗೆ ಕೊಡ್ತಾರೆ ಅವಾರ್ಡ್ಗಳು. ಅಂದ್ರೆ ತೆಲುಗು ಅವ್ರು ಕೊಟ್ಟ ನಂತರ ನಿಮ್ಗೆ ಕೊಟ್ಟಿದ್ದ ಹೇಗೆ ಅಂತ ಸರ್? ಅಲ್ಲ, ಎಲ್ರಿಗೂ ಕೊಡ್ತಾ ಏನ್ ಮಾಡ್ಬಿಟ್ಟು ಪಿಸಾರು ಸುದೀಪ್ ಅವ್ರ ಹೆಸರು ಹೇಳ್ತಾರೆ, ಒಬ್ರು ಇಲ್ಲ ಸ್ಟೇಜ್ ಮೇಲೆ. ಹ್ಮ್. ಲೆಕ್ಕ ಕೊಡಿ ಅಲ್ಲಿ. ಹ್ಮ್. ನನಗೆ ಉಪ್ಪಿ ಸಾರ್ಗೆ ಇನ್ನೊಂದಿಬ್ಬರು ಮೂರ್ಗೆ ಎಲ್ಲರಿಗೂ ಎಂಡ್ಗೆ ಇದ್ ಮಾಡ್ರೆ ಇವ್ರೇನೋ ಈ ಫುಟೇಜ್ಗೋಸ್ಕರ ಮಾಡ್ದಂಗಿರುತ್ತೆ ಇದು. ಓಕೆ ನಾವು ಇದೇ ಲಾಸ್ಟ್, ಇನ್ಯಾರು ನಾನಂತೂ ಬರಕ್ಕೂ ಹೋಗೋದಿಲ್ಲ ಇನ್ನ. ಸರ್, ಯಾಕೆ ಕನ್ನಡಿಗರಿಗೆ ಪದೇ ಪದೇ ಈ ತರ ಅವಮಾನ ಆಗುತ್ತೆ? ಸೈಮಾದಲ್ಲೇ ಬಿಫೋರು ಕೂಡ ತುಂಬಾ ಜನ ನಟರು, ಕನ್ನಡದ ನಟರು ಇದ್ರ ಬಗ್ಗೆ ಆರೋಪ ಮಾಡಿರುವಂತದ್ದು. ಆರ್ಗನೈಸಿಂಗ್ ಸರಿ ಇರಲ್ಲ, ಮ್ಯಾನೇಜ್ಮೆಂಟ್ ಸರಿ ಇರೋದಿಲ್ಲ, ಮೈನ್ ಅದು. ಆಮೇಲೆ ನಮ್ಮ ಕನ್ನಡದವರು ಅಂದಾಗ ಆ ಪ್ರಾಮುಖ್ಯತೆ ಕೊಡ್ಲೇಬೇಕು. ಸಿನಿಮಾ ಅಂದ್ಮೇಲೆ ಎಲ್ಲಾ ಸಿನಿಮಾ ಒಂದೇ, ಎಲ್ಲಾ ಭಾಷೆ ಸಿನಿಮಾ ಒಂದೇ. ಆದ್ರೆ ನಮ್ದು, ನಾವು ಕನ್ನಡದವರು ಮತ್ತೆ ತೆಲುಗುನು ಮಾಡ್ತಾರೆ ಅಂದಾಗ ಒಟ್ಟಿಗೆ ಒಂದೊಂದು ಕೊಡ್ತಾ ಬರ್ಬೋದು. ಹ್ಮ್. ಈಗ ಉಪ್ಪಿ ಸಾರು ನಾನು ಎಲ್ಲ ಎಂಡರ್ಗೂ ಕೂತ್ಕೊಂಡಿದೀವಿ. ಓ. ಅಲ್ಲೆಲ್ಲ ಪಾಪ ಸುದೀಪ್ ಅವ್ರ ಹೆಸರು ಹೇಳ್ತಾರೆ, ಆಡಿಟೋರಿಯಂ ಅಲ್ಲಿ ಒಬ್ರಿಲ್ಲ. ಹ್ಮ್. ಹೆಂಗಾಗತ್ತೆ ಹೇಳಿ ಅವೆಲ್ಲಾನು? ಸರ್, ಯಾಕೆ ಕನ್ನಡದವ್ರಿಗೆ ಈ ತರ ಅವಮಾನ ಆಗುತ್ತೆ ಯಾವಾಗ್ಲೂ ಅಂತ? ಆ ಅದೇ, ಇಲ್ಲಿ ನಮ್ಮ ಕನ್ನಡದ ಇನ್ಚಾರ್ಜ್ಗಳು ಯಾರು ಇರ್ತಾರೆ ಅವ್ರು ಒಂಚೂರು ನೀಟಾಗಿ ಮ್ಯಾನೇಜ್ ಮಾಡೋದನ್ನ ಕಲಿಬೇಕು. ಅಂದ್ರೆ ನಮಗೂ ಪ್ರಾಮುಖ್ಯತೆ ಕೊಡಿ, ಹ್ಮ್. ಕನ್ನಡದವ್ರಿಗೂ ಹಂಗೆ ಈಕ್ವಲ್ ಮಾಡಿ ಅಂತ ಕೇಳ್ಬೇಕಿಲ್ಲಿ. ಇವ್ರುಗಳು ಕೇಳಿದ್ರೆ ಪಾಪ ಅವ್ರು ವಿಷ್ಣು ಅಂತ ಹೇಳಿ ಈಸ್ ಎ ವಂಡರ್ಫುಲ್ ಜೆಂಟ್ಲ್ಮನ್. ಆ ಮನುಷ್ಯ ಇಲ್ಲಿ ನಡೆಸೋರು, ಅವರು ಈಸ್ ದ ಓನರ್ ಅನ್ಕೋತೀನಿ ನಾನು. ಆದ್ರೆ ಇಲ್ಲಿ ನಮ್ಮ ಯಾರು ಕೋಆರ್ಡಿನೇಟ್ ಮಾಡ್ತಾರೆ ಕನ್ನಡದ್ದು, ಯಾರು ಸರಿಯಾಗಿ ಮಾಡ್ತಿಲ್ಲ. ಈಗ ನಮ್ಮವ್ರು ನಮ್ಗೆ ಬಿಟ್ಕೊಟ್ಟಾಗ್ಲಿ ತಾನೇ ಅವಮಾನ ಆಗೋದದು. ಹೌದು ಸರ್. ಅದನ್ನೇ ಮಾಡ್ತಾರೆ ಇವ್ರು, ಅದೇ ಕೆಲಸ ಮಾಡ್ತಾರೆ ಯಾವಾಗ್ಲೂ. ಸರಿ. ಆಮೇಲೆ ಪಾಪ ಎಷ್ಟೋ, ಈಗ ಬಿಡಿ ನಮ್ಗೆಲ್ಲ ಹೌದು ನಮ್ ಸಿನಿಮಾ ಚೆನ್ನಾಗಾಯ್ತು, ಅದಕ್ಕೆ ಆಯ್ತು ಒಂದು ಅವಾರ್ಡ್, ಸಂತೋಷ. ನಮ್ ಸಿನಿಮಾಗ ಒಂದ್ 3 ಅವಾರ್ಡ್ ಬಂತು, ಅದು ಸಂತೋಷ. ಆದ್ರೆ ಎಷ್ಟೋ ಜನ ಹೊಸ ನಟರು ನಟಿರು ಇನ್ಸ್ಪೈರ್ ಆಗ್ತಾರೆ ಬಂದು ನೋಡೋದಕ್ಕಿಲ್ಲಿ. ಅವ್ರನ್ನು ಸುಮ್ನೆ ಗೊಂಬೆಗಳ ತರ ಕೂರ್ಸ್ಕೊಂಡು ಅವ್ರನ್ನೂ ಇದ್ ಮಾಡಿ ಅವಾಗ ಏನಾಗತ್ತೆ, ಇದ್ರ ಮೇಲೆ ಬೆಲೆನೇ ಕಡಿಮೆ ಆಗ್ಬಿಡತ್ತೆ ನಮ್ಗೆ. ಹೌದು ಸರ್. ಬೆಲೆನೇ ಕಡಿಮೆ ಇಲ್ಲ. ನಾವೇನ್ ಮಾಡ್ಬೇಕು, ಎಲ್ಲ ಕನ್ನಡಿಗರು ನೆಕ್ಸ್ಟ್ ನೀಟಾಗಿ ಮಾತಾಡ್ಕೊಂಡು ಯಾರು ಬರಲ್ಲ ಅನ್ಬೇಕಷ್ಟೇನೆ. ನೀವು ಮಾಡ್ಕೊಳ್ಳಿ ಸಂತೋಷ, ಇಷ್ಟ ಬಂದವ್ರು ಕೊಟ್ಕೊಳ್ಳಿ ನೀವು ಅಂತ. ಅವಾಗ ಇವ್ರಿಗೆ ಯಾವ ಸಿನಿಮಾ ಓಡಿದೆ, ಯಾವ ಸಿನಿಮಾ ಓಡುತ್ತೆ, ಯಾವ್ದು ಫೈನಾನ್ಷಿಯಲಿ ಚೆನ್ನಾಗೈತೋ ಅದ್ಯಾವ್ದು ಲೆಕ್ಕಕ್ಕಿಲ್ಲ. ಇವ್ರಿಗೊಂದು ಸರ್ಕಲ್ ಅಲ್ಲಿ ಯಾರಿಗೋ ಕೊಡ್ಬೇಕು ಅಷ್ಟೇ, ಅವ್ರು ಕೊಟ್ಬಿಡ್ತಾ ಇರ್ತಾರೆ.